ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತೀನಂದರೆ, ನಾನು ಯೂಸ್ ಮಾಡೋ ಆಯಿಲ್ ಯಾವುದು, ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋ ಆಯಿಲ್ ಯಾವುದು, ಯಾವ ರೀತಿಯಾಗಿ ನಾನು ಹೇರ್ಸ್ಗೆ ಅಪ್ಲೈ ಮಾಡ್ತೀನಿ, ಯಾವ ರೀತಿಯಾಗಿ ಅಪ್ಲೈ ಮಾಡಿದರೆ ಬೆಸ್ಟ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋನ ಇವಾಗ ಶುರು ಮಾಡೋಣ. ಮೊದಲನೇದಾಗಿ ನಾನು ನೈಟ್ ಎಲ್ಲ ಈ ರೀತಿಯಾಗಿ ಜಡೆನ ಹಾಕಿಬಿಟ್ಟು ಮಲಗಿರ್ತೀನಿ. ಇವಾಗ ಜಡೆನೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ನೋಡಬಹುದು ನೀವು, ಆದಷ್ಟು ಸ್ವಲ್ಪ ಸಿಕ್ಕಾಗಿದೆ ಸ್ವಲ್ಪ. ಇವಾಗ ಇದನ್ನು ಸಿಕ್ಕನ್ನೆಲ್ಲ ನೀಟಾಗಿ ಇವಾಗ ಬಿಡಿಸ್ಕೊಳ್ಳೋಣ. ನೀಟಾಗಿ ಸಿಕ್ಕನ್ನು ನೀವು ಯಾವುದೇ ರೀತಿಯಾದ ಆಯಿಲ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆಗಬಹುದು, ಅಥವಾ ಯಾವುದೇ ರೀತಿಯಾದ ಮಾಸ್ಕ್ಗಳನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆಗಬಹುದು, ನೀವು ನಿಮ್ಮ ತಲೆ ಕೂದಲಿನ ಸಿಕ್ಕುಗಳನ್ನು ಮೊದಲು ಬಿಡಿಸಿ. ಇದರಿಂದ ನೀವು ಹೇರ್ ಫಾಲ್ನ ಆದಷ್ಟು ಕಮ್ಮಿ ಮಾಡ್ಕೋಬಹುದು. ಇದರಿಂದ ಹೇರ್ ಫಾಲ್ನು ಕೂಡ ತುಂಬ ಕಮ್ಮಿ ಆಗುತ್ತೆ. ಇದೇ ರೀತಿಯಾಗಿ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ಹೇರ್ ಫಾಲ್ ಜಾಸ್ತಿ ಆಗೋದಿಲ್ಲ, ಆದಷ್ಟು ಕಮ್ಮಿ ಆಗುತ್ತೆ. ಮೊದಲನೇದಾಗಿ ಈ ರೀತಿಯಾಗದ ಅಗಲವಾಗಿರೋ ಬಾಚುಣಿಕೆಯಿಂದ ನಾನು ನನ್ನ ಕೂದಲಿನ ಎಲ್ಲ ಸಿಕ್ಕುಗಳನ್ನು ನೀಟಾಗಿ ಬಿಡಿಸ್ಕೋತೀನಿ. ಕೆಳಗಿಂದ ನೀವು ನಿಧಾನವಾಗಿ ಬಾಚ್ತಾ ಹೋಗಿ, ಇದು ಬೆಸ್ಟ್ ಅಂತ ಹೇಳ್ಬೋದು. ಆದಷ್ಟು ಮೇಲಿಂದ ನೀವು ಯಾವತ್ತು ಬಾಚೋ ಹೋಗ್ಬಿಡಿ, ಇದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಆದಷ್ಟು ನಿಧಾನವಾಗಿ ನಿಮ್ಮ ಕೂದಲಿನ ಎಲ್ಲ ಸಿಕ್ಕುಗಳನ್ನು ಬಿಡಿಸ್ತಾ ಬನ್ನಿ. ಇವಾಗ ನಾನು ಎರಡು ಸೈಡ್ದು ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸಿದ್ದಾಯಿತು. ಎರಡು ಸೈಡ್ ಸಿಕ್ಕುಗಳನ್ನೆಲ್ಲ ಬಿಡಿಸಿದ ಮೇಲೆ ಇವಾಗ ನಾವು ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡೋಣ. ಕೂದಲಿಗೆ ಎಣ್ಣೆನ ಹಚ್ಚೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಬಹುದು. ಕೂದಲು ಬೆಳೆಯೋದಕ್ಕೆ ಆಗಿರಬಹುದು, ನಮ್ಮ ಕೂದಲು ದಪ್ಪ ಆಗೋದಕ್ಕೆ ಆಗಿರಬಹುದು, ಈ ಆಯಿಲ್ನ ಅಪ್ಲೈ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಹೇಳಬಹುದು. ನಾನು ಯೂಸ್ ಮಾಡೋ ಆಯಿಲ್ ಯಾವುದಪ್ಪ ಅಂದರೆ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಅಂತ ಹೇಳಬಹುದು. ನಾನು ಯಾವುದೇ ಹೋಮ್ ರೆಮಿಡಿ ಮನೆಯಲ್ಲೇ ರೆಡಿ ಮಾಡಿರೋ ಆಯಿಲ್ಗಳನ್ನು ರೆಡಿ ಮಾಡಿದರೂ ಕೂಡ ನಾನು ಇದೇ ಪ್ಯಾರಾಚೂಟ್ ಆಯಿಲ್ನ ಹಾಕಿಬಿಟ್ಟು ನಾನು ಆಯಿಲ್ನ ರೆಡಿ ಮಾಡೋದು. ಇವಾಗ ನನ್ನ ಕೂದಲಿಗೆ ನಾನು ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಬಹುದು ನೀವು, ಇದೇ ರೀತಿಯಾಗಿ ನೀಟಾಗಿ ನಿಧಾನವಾಗಿ ನಿಮ್ಮ ನೆತ್ತಿಯಿಂದ ಹಿಡಿದು ತುದಿಯವರೆಗೂ ನೀವು ನಿಧಾನವಾಗಿ ಈ ಥರ ನೀಟಾಗಿ ಅಪ್ಲೈ ಮಾಡಿ. ಈ ಥರನಾಗಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಹೇರ್ನೂ ಕೂಡ ದಪ್ಪ ಆಗಲಿಕ್ಕೆ ಈ ಆಯಿಲ್ ಅಪ್ಲೈ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಎಲ್ಲ ಕೂದಲಿಗೂ ಚೆನ್ನಾಗಿ ಅಪ್ಲೈ ಮಾಡಿ, ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾನು ಇದೇ ರೀತಿಯಾಗಿ ಎವ್ರಿ ಟೈಮ್ ಅಪ್ಲೈ ಮಾಡಿದಾಗ ಕೂಡ ಇದೇ ರೀತಿಯಾಗಿ ಅಪ್ಲೈ ಮಾಡೋದು. ಇದರಿಂದಲೇ ನನ್ನ ಕೂದಲು ಇಷ್ಟು ಉದ್ದವಾಗಿ ಇಷ್ಟು ದಪ್ಪವಾಗಿ ಇದೆ ಅಂತ ಹೇಳಬಹುದು. ನಾನು ಏನೇ ಮಿಸ್ ಮಾಡಬಹುದು, ಆದರೆ ವಾರಕ್ಕೆ 2 ಬಾರಿ ಆಯಿಲ್ನ ಅಪ್ಲೈ ಮಾಡೋದು ಮಿಸ್ ಮಾಡೋದಿಲ್ಲ. ವಾರಕ್ಕೆ 2 ಬಾರಿ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ. ಅದರಿಂದಾನೇ ಇಷ್ಟು ಚೆನ್ನಾಗಿರೋದು ನನ್ನ ಕೂದಲು ಅಂತಾನೂ ಹೇಳಬಹುದು. ನೋಡಿ, ಇವಾಗ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿದ್ದಾಯಿತು. ಅಪ್ಲೈ ಆದ ಮೇಲೆ ನೀವು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಸ್ಕಾಲ್ಪ್ನ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟು ನಿಮ್ಮ ಹೇರ್ ಗ್ರೋತ್ ಡೆವಲಪ್ ಆಗಲಿಕ್ಕೆ, ನಿಮ್ಮ ಹೇರ್ ದಪ್ಪನಾಗಲಿಕ್ಕೆ ಈ ಮಸಾಜ್ ತುಂಬ ಸಹಾಯವನ್ನು ಮಾಡುತ್ತೆ. ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋತೀರೋ, ಅಂದರೆ ಜಾಸ್ತಿಯಾಗಿ ಮಸಾಜ್ ಮಾಡೋದಕ್ಕೆ ಹೋಗಬೇಡಿ, ರಫ್ ಆಗಿ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ನಿಧಾನವಾಗಿ ನಿಮ್ಮ ಸ್ಕಾಲ್ಪ್ ಮಸಾಜ್ನ ಮಾಡ್ಕೊಳ್ಳಿ. ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅತಿಯಾಗಿ ರಫ್ ಆಗಿ ನೀವು ಮಸಾಜ್ ಮಾಡೋದ್ರಿಂದ ಕೂದಲು ಜಾಸ್ತಿಯಾಗಿ ಉದುರೋದಕ್ಕೂ ಕೂಡ ಸಾಧ್ಯವಾಗುತ್ತೆ. 5 ರಿಂದ 10 ನಿಮಿಷಗಳ ಕಾಲ ನೀವು ಮಸಾಜ್ ಮಾಡಿದರೆ ಸಾಕು.
ನೋಡಿ ಇವಾಗ ನಾನು ಮಸಾಜ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಿಧಾನವಾಗಿ ನಿಮ್ಮ ಬೆರಳುಗಳ ಸಹಾಯದಿಂದ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಬಹುದು. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ, ಯೂಸ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.